ಧನುಷ್ ಶಿವಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೂಟಿಂಗ್, ಸೂಪರ್ ಆಗಿದೆ. ಶಿವರಾಜ್ ಕುಮಾರ್ ಚೆನ್ನಾಗಿ ಮಾಡಿದ್ದಾರೆ, ಆಕ್ಟಿಂಗ್ ಚೆನ್ನಾಗಿ. ಸೆಕೆಂಡ್ ಹಾಫ್ ಸೂಪರ್. ಶಿವರಾಜ್ ಕುಮಾರ್ ಸ್ಕೋರ್ಗೆ ಬಂದಿರೋದು ಚೆನ್ನಾಗಿದೆ ಮೇಡಮ್. ಶಿವರಾಜ್ ಕುಮಾರ್ ಇರೋದಕ್ಕೆ ಬಂದಿರೋದು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಶಿವಣ್ಣಂದು ಎಂಟ್ರಿ ಚೆನ್ನಾಗಿದೆ. ಎಲ್ಲರ ಚೆನ್ನಾಗಿದೆ, ಸ್ಟೋರಿ ಇದೆ ಮೇಯ್ನ್. ಅದು ಎಂಟ್ರಿ ಸ್ಟಾರ್ಟಿಂಗ್ ಒಂದು ಎಂಡಿಂಗ್ ಅಷ್ಟೇ. ಆಕ್ಟಿಂಗ್ ಸೂಪರ್, ಶಿವಣ್ಣ ಆಕ್ಟಿಂಗ್ ಸೂಪರ್ ಫಿಲಮ್ ಚೆನ್ನಾಗಿದೆ. ಶಿವಣ್ಣ ಆಕ್ಟಿಂಗ್ ಸೂಪರ್ ಆಗಿದೆ. ಶಿವಣ್ಣ ಆಕ್ಟಿಂಗ್ ಸೂಪರ್, ಶಿವಣ್ಣ ಆಕ್ಟಿಂಗ್ ಸೂಪರ್. ಚೆನ್ನಾಗಿದೆ, ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ ಬ್ರೋ, ಸೂಪರ್ ಮೂವಿ. ನನಗೆ ಶಿವಣ್ಣನ ಎಂಟ್ರಿನೇ ಇಷ್ಟ ಆಯಿತು. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕುದುರೆ ಮೇಲೆ ಬರ್ತಾರಲ್ಲ, ಅದೊಂದು ಇಷ್ಟ ಆಯಿತು. ಅವ್ರದ್ದು ಪರವಾಗಿಲ್ಲ ಬ್ರೋ, ಅವರು ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. ಮೂವಿ ನಿಜವಲ್ಲೂ ಚೆನ್ನಾಗಿತ್ತು ಸರ್. ಯಾಕಂದರೆ ಆಫ್ಟರ್ ಲಾಂಗ್ ಟೈಮು ಈ KGF ಎಲ್ಲ ನೋಡಿದ್ರೆ ನಮಗೆ ಎಲ್ಲ ಅದೇ ಫೀಲಲ್ಲಿ ಇದ್ವಿ. ಆಫ್ಟರ್ ದಟ್ ಒಂದು ಬ್ರಿಟಿಷ್ ಕಾಲದ ಸಿನಿಮಾನ ಇವತ್ತಿನ ಜನ್ರೇಷನ್ಗೆ ಮುಟ್ಸೋದಿದೆಯಲ್ಲ, ಅದರಲ್ಲಿ ನಿಜವಲ್ಲೂ ಡೈರೆಕ್ಟರ್ ಗೆದ್ದಿದ್ದಾರೆ. ಇನ್ನು ಶಿವಣ್ಣನ ನಾವು ಗೊತ್ತು, ಶಿವಣ್ಣ ಆ್ಯಕ್ಟಿಂಗ್ ಯಾವ ಲೆವೆಲ್ ಇರುತ್ತೆ ಅಂತೇಳಿ. ಅವ್ರ ಎಂಟ್ರಿ ಆಗಿರ್ಬೋದು, ಎಕ್ಸಿಟ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಇದೆ. ಅದ್ರ ಜೊತೆಗೆ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಪ್ಲಸ್ ಆಗಿದೆ. ಎಲ್ಲೂ ಸಾಂಗ್ ಆಗಲಿ ಬೇಕು ಅಂತ ಲವ್ ಸೀನ್ಗಳನ್ನ ಇಟ್ಬಿಡೋದು ಕಮರ್ಷಿಯಲ್ ಲಿಮಿಟೆಡ್ ತಗೊಂಡಿಲ್ಲ. ಸಿನಿಮಾನ ನಿಜವಾಗ್ಲೂ ಏನೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದನ್ನೇ ಒಂದು ಸ್ಟೋರಿ ಲೈನಲ್ಲಿ ಹೋಗ್ತಾ ಹೇಳೋದು ನಿಜವಾಗ್ಲೂ ಸೂಪರ್ ಆಗಿದೆ. ಸಿನಿಮಾ ಲೈನೇ ವೆರೈಟಿ ಆಗಿದೆ. ಬ್ರಿಟಿಷ್ ಕಾಲದಲ್ಲಿ ಇವತ್ತಿನ ಜನ್ರೇಷನ್ಗೆ ಅವತ್ತು ಯಾವ ಥರ ಇರ್ತೀವಿ ಅಂತೇಳಿ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಎಲ್ಲ ಪ್ರಯತ್ನವೂ ಆಗಿದೆ. ಚೆನ್ನಾಗಿದೆ, ಸಿನಿಮಾ ಸೂಪರ್ ಆಗಿದೆ. ಶಿವಣ್ಣನ ಸೂಪರ್ ಮಾಡಿದ್ದಾರೆ. ಜೈಲರಲ್ಲೂ ಮಾಡಿದ್ರು ಶಿವಣ್ಣ, ಇದರಲ್ಲಿ ಇಲ್ಲ, ಜೈಲರು ಕಮರ್ಷಿಯಲ್ ಸಿನಿಮಾ, ಪಕ್ಕಾ ಕಮರ್ಷಿಯಲ್ ಸಿನಿಮಾ ಅದು. ಅದರಲ್ಲಿ ಶಿವಣ್ಣನಿಗೆ ಎಂಟ್ರಿ ಹಂಗೆ ಇರಬೇಕು, ಜನ ವಿಜುವಲ್ ಹೊಡಿಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸಿಗರೇಟು ಎಲ್ಲ ಇರುತ್ತೆ. ಬಟ್ ಇದು ಆ ಥರ ಅಲ್ಲ, ಕಮರ್ಷಿಯಲ್ ಸಿನಿಮಾ ಅಲ್ಲ. ಕಮರ್ಷಿಯಲ್ಸ್ ಸಿನಿಮಾ ವಿತ್ ಒಂದು ಒಳ್ಳೆ ಮೆಸೇಜು ಆಗಿರೋ ವಿಷಯಗಳನ್ನ ಇಟ್ಕೊಂಡು ಮಾಡಿರೋದ್ರಿಂದ ಶಿವಣ್ಣಂಗೆ ಏನು ಕೊಟ್ಟಿದ್ದಾರಲ್ಲ, ಎಂಟ್ರಿ ಮತ್ತು ಎಕ್ಸಿಟ್ 3 ಸೀನ್ಗಳು ಬಂದು 4 ಸೀನ್ ಬಂದು ಹೋಗ್ತಾರೆ. ಅದಷ್ಟು ಸೀನ್ಗಳಲ್ಲಿ ಶಿವಣ್ಣ ನೆಕ್ಸ್ಟ್ ಲೆವೆಲ್ಲೇನೆ. ಶಿವಣ್ಣ ಬಂದಾಗ ವಿಜುವಲ್ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು, ಅದು ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಶಿವಣ್ಣನ ಈ ಏಜಲ್ಲಿ ಅವ್ರು ಮಾಡಬೇಕಾಗಿದ್ದಂಥ ಒಂದು ಸಿನಿಮಾ ಚಿಕ್ಕದ ಕ್ಯಾಮಿಯೋ ಇದೆ. ಅವ್ರು ಅದೇ ಥರ ಸಿನಿಮಾನ ಫುಲ್ ಫ್ಲೆಡ್ಜಾಗಿ ಒಂದು ಸಿನಿಮಾ ಮಾಡಿದ್ರೆ ಇನ್ನೂ ಸಖತ್ತಾಗಿ ಓಡುತ್ತೆ. ಕರ್ನಾಟಕ ಮಾತ್ರ ಅಲ್ಲ, ಆಲ್ಮೋಸ್ಟ್ ತಮಿಳು, ತೆಲುಗು ಎಲ್ಲವೂ ಕೂಡ.